ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇದು ನಮ್ಮ ಮನೆ ನೋಡ್ರಿ, ತವ್ರ ಮನೆ. ನಾವು ಸಣ್ಣವರಿದ್ದಾಗ ಕಟ್ಸಿರುವಂಥ ಮನೆ. ನಾನು 1ನೇ ಕ್ಲಾಸ್ ಓದ್ತಿದ್ದೆ ಆವಾಗ. ಹಳೆ ಕಾಲದ ಮನೆ. ಒಂದು 25 ವರ್ಷ ಆಗಿತ್ತೇನೋ. ಸಣ್ಣ ತಮ್ಮ ಹುಟ್ಟಿದಿಲ್ಲ ಇನ್ನೂ, ದೊಡ್ಡ ತಮ್ಮ ಹುಟ್ಟಿದ್ದ, ಸಣ್ಣ ತಮ್ಮ ಇನ್ನೂ ಹುಟ್ಟಿದಿಲ್ಲ. ಅವಾಗ ಕಟ್ಟಿರುವಂಥ ಮನೆ 25 ವರ್ಷದ್ದೈತೆ ನೋಡ್ರಿ. ನೋಡಿ, ಈ ಥರ ಇದೆ. ಆವಾಗ ನಾವು ಸಣ್ಣವ್ರು ಇರಬೇಕಾದ್ರೆ ಈ ಮನೆ ನೋಡಿಬಿಟ್ಟು ಹಬ್ಬ ಅಂಥ ಮನೆ ಕಟ್ಟಿರ ಅಂತ ಎಲ್ಲರೂ ಹೊಗಳ್ತಿದ್ರು. ಇವಾಗ ಇದರ ಅಪ್ಪ ಅಲ್ಲ, ಇದರ ಮುತ್ತೇನಂಥ ಮನೆಗಳಾಗ್ಯಾವ್ರಿ ಈ ಸದ್ದ. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ನೋಡಿರಿ, ಈ ಥರ ಇದೆ. ಚಿಕ್ಕು ಗಿಡ, ಚಿತ್ತಾಪ್ಲಿ ಗಿಡ, ಚಿಕ್ಕು ಗಿಡ, ದಾಸವಾಳ ಗಿಡ ಒಳಗಡೆ ಎಲ್ಲ ಹಚ್ಚಿದ್ದಾರೆ. ಮೋಡ್ಕ ಸಾಮಾನು ಇಟ್ಟಿದ್ದಾರೆ. ಇವೆಲ್ಲ ಮನೆ ಅಂದ್ಬಳಕ್ಕೆ ಇವೆಲ್ಲ ಇರಲೇಬೇಕಲ್ರಿ. ನೋಡಿರಿ, ಇವಾಗ ಇದೇನೈತಲ್ಲ ಹಿತ್ತಲ ನೋಡ್ರಿ, ಇದು ತೋರಿಸೋದು ಹಿತ್ತಲ ಬಾಗ್ಲ. ಇದು ಆಗಲೇ ತೋರಿಸಿದ್ದು ಮೇನ್ ಡೋರು. ನೋಡಿರಿ, ಗಿಡಗಳು ಹಾಕಿದ್ರೆ ಒಂದಿಷ್ಟು ಔಡ್ಲಿ ಗಿಡ, ಚಿತ್ತಾಪ್ಲಿ ಗಿಡ. ಸುಮ್ಮನೆ ಬೇಸಿಗೆ ದಿನದಲ್ಲಿ ತಂಪು ಕೊಡ್ತಾವಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲ ವೇಸ್ಟೇಜ್ ಕಟ್ಟಿಗೆ ಅದೆಲ್ಲ ಹಾಕಿದ್ದಾರೆ. ಹಿತ್ತಲ ನೋಡ್ರಿ, ಇದೆಲ್ಲ ಹಿಂಗೈತೆ ನೋಡ್ರಿ. ಹಳ್ಳಿ ಒಳಗಡೆ ಮನೆ, ಆಗಿನ ಕಾಲದ ಮನೆ ಈ ಥರ ಇದೆ ನೋಡಿ ಸ್ನೇಹಿತರೆ. ಅಯ್ಯೋ, ನೀರು ಬೇರೆ ಬಿಟ್ಟಿಲ್ಲ ಇವತ್ತು. ನೀರು ಬಂದಿಲ್ಲ. ದಿನ ಬೆಳಗ್ಗೆ 6 ಗಂಟೆಗೆ ನಳ ಬರ್ತಿದ್ವು, ನಳನೂ ಬಂದಿಲ್ಲ. ನೀರು ಬೇಕು ಇವಾಗ ಕುಡಿಯೋಕ್ಕೆ. ನಳ ಬಿಟ್ಟಿಲ್ಲ, ಯೂಸ್ ಮಾಡೋದಕ್ಕೂ ನೀರಿಲ್ಲ. ಸ್ವಲ್ಪ ನೀರಿದ್ದಾವೆ, ಡ್ರಮ್ ಖಾಲಿ ಆಗಿರ್ತವೆ. ಶಿವು, ಲೈ ನೀರು ತೊಂಬರೋ, ಕುಡಿಯೋಕೆ ನೀರಿಲ್ಲ ಇವಾಗ. ನೀರು ತೊಂಬ ಹೋಗು, ನಳನೂ ಬಂದಿಲ್ಲ. ಡೌರಾಜ ಕೈ ಬ್ಯಾನ್ ಆಗೈತೆ ಅಂತ. ಬೆಳಿಗ್ಗೆ 5 ಡಿಪ್ಸ್ ಹೊಡಿಯಲ್ಲಿ 10 ಡಿಪ್ಸ್ ಹೊಡಿತೀಯ, ಅವಾಗ ಬ್ಯಾನ್ ಆಗೋದಿಲ್ಲ. ತರಬೇಕು. ಬಾರೋ, ಎದ್ದೇಳು ಎದ್ದೇಳು, ಬೇಗ ಎದ್ದೇಳು. ಇದನ್ನೇ ಇರ್ತಿದ್ದಿಲ್ಲ, ಅವನೇ ತೊಗೊಂಬರ್ತಿದ್ದ. ತರಬೇಕಪ್ಪ. ಅಕ್ಕಂದ್ರೆ ಮನೆಗೆ ಬಂದಿದ್ದಾರೆ ಅಂದರೆ ನೀವು ಓಡಾಡಿ ಕೆಲಸ ಮಾಡ್ಬೇಕು, ಗೊತ್ತಾ? ಬೇಸರ. ನನ್ನ ಮಕ್ಳು ಹೆಂಗೆ, ನೀವು ನಮ್ಮ ಮನೆಗೆ ಬಂದ ನನ್ನ ಮಕ್ಳು ಹೆಂಗೆ ಓಡಾಡಿ ಮಮ್ಮ ಅದು ಬೇಕಾ ಇದು ಬೇಕಾ, ನನ್ನ ಮಕ್ಳು ಹೆಂಗೆ ಓಡಾಡಿ ನನ್ನ ಕೈಯಾಗ ಕೆಲಸ ಕೇಳ್ತಾರೆ. ಹೋಗಿ ನೀರು ತುಂಬ ಹೋಗಿ. ನೋಡಿ ಸ್ನೇಹಿತರೆ, ನಳ ಬಂದಿಲ್ಲ. ಬೆಳಗ್ಗೆ 6 ಗಂಟೆಗೆ ನಳ ಬರ್ತಿತ್ತು, ನಳ ಬಂದಿಲ್ಲ. ಇವಾಗ ತಮ್ಮನಿಗೆ ನೀರು ಕಳಿಸ್ತದೀನಿ. ಬೋರ್ವೆಲ್ ಇದೆ ಮನೆ ಮುಂದ್ಗಡೆನೇ, ದೂರ ಏನಿಲ್ಲ, ಹತ್ತಿರದಲ್ಲೇ. ಇಲ್ಲಿ ನೋಡಿ, ನೋಡಿ ಬೋರ್ವೆಲ್ ಇದೆ ನೋಡಿ. ಸ್ವಲ್ಪ ಹಿಂಗಂದ್ರೆ ಸಾಕು, ನೀರು ಬೀಳ್ತವೆ. ಅಷ್ಟೊಂದು ನೀರು ಬೀಳ್ತವೆ. ಒಂದು ಹೇಳ್ಬೇಕಂದ್ರೆ ನೋಡ್ರಿ ಸ್ನೇಹಿತರ, ಹಳ್ಳಿ ಒಳಗೆ ನಳ ಬಂದ್ರೂ ನಲ್ಲಿ ನೀರಿಗೆ ಉಪಯೋಗಿಸಲ್ರಿ, ಕುಡಿಯೋದಕ್ಕೆ ಬಳಕೆಗೆ ಅಷ್ಟೇ ಉಪಯೋಗಿಸ್ತಾರೆ. ಎಷ್ಟೊತ್ತಿದ್ರು ಬೋರ್ವೆಲ್ ನೀರು ತೊಗೊಂಬಂದೇ ನೀರು ಕುಡಿಯೋದು ನಾವು. ನೀರು ಸ್ವೀಟ್ ನೀರು ಇದಾವೆ, ಯಾವುದೂ ಇದು ಇಲ್ಲ ನೋಡ್ರಿ. ಎಲ್ಲರೂ ಇಲ್ಲಿ ಹಳ್ಳಿಯಲ್ಲಿ ಎಷ್ಟು ನಳ ಬರ್ತಾವೆ ಅಂದ್ರೂ ಬಳಕೆ ಮಾಡೋದಕ್ಕಷ್ಟೇ ನೀರು ತೊಗೊತಾರೆ. ಬೋರ್ವೆಲ್ ನೀರೇ ಕುಡಿಯೋದಕ್ಕೆ ಉಪಯೋಗಿಸೋದು. ನೋಡಿರಿ, ಕೈ ಬ್ಯಾನ್ ಆಗೈತೆ ಅಂತೇಳಿ ಅವನ ಹೇಳ್ತಾನೆ ನನ್ನ ತಮ್ಮನೆ ಅವನಿಗಾರ. ಇವಾಗ ನೋಡ್ರಿ ಹೆಂಗೆ ಗೊತ್ಕೊಂಬರ್ತಾನೆ. ಬೆಳಗ್ಗೆ ಎದ್ದು ಬೆಳಗ್ಗೆ 6 ಗಂಟೆಗೆ ಹೇಳ್ತಾನೆ. ಎದ್ಬಿಟ್ಟು ಡಿಪ್ಸ್ ಹೊಡಿತಾನೆ. ಬೆಳಗ್ಗೆ ಎದ್ಬಿಟ್ಟು ಅದೇನು ಅಂತಲ್ಲ, ವ್ಯಾಯಾಮ ಎಲ್ಲ ಮಾಡ್ತಾನೆ. 5 ಡಿಪ್ಸ್ ಹೊಡಿ ಅಂದ್ರೆ. ನನ್ನ ಮಗ ಚಿಕ್ಕವನು, ತಂಗಿ ಮಗ ಇದನ್ನ, ಅವ್ನು ಶರತ್ ಮೇಲೆ ಕುಂದ್ರಿಸ್ಕೊಂಡು ಎಲ್ಲ ಡಿಪ್ಸ್ ಹೊಡಿತಿರ್ತಾನೆ. ನೋಡಿ ಅಮ್ಮ ಉಂಡೆ ಡಬ್ಬಿ ಎಲ್ಲ ಹೆಂಗೆ ಜಮ ಇಟ್ಟಿದ್ದಾಳೆ. ಅದಕ್ಕೆ ಹೇಳ್ತೀನಿ ನಾನು ನಮ್ಮ ಅಮ್ಮನಿಗೆ, ಅಮ್ಮ ನಾಳೆ ಸೌಸರೆಲ್ಲ ತೊಗೊಂಬರ್ತಾರೆ, ಇವಾಗ ನಮ್ಗೆ ಕೊಡಮ್ಮ ಅವು, ಅದರಲ್ಲಿ ನನಗೆ ಸ್ವಲ್ಪ ತಂಗಿಗೆ ಸ್ವಲ್ಪ ಕೊಡು ಅಂತ ಹೇಳ್ತಾ ಇರ್ತೀನಿ ನಾನು. ಬರ್ರಿ, ಇವಾಗ ತಮ್ಮ ನೀರು ತೊಗೊಂಬಂದ ನೋಡ್ರಿ. ಅಲ್ಲಿ ಕೊಡ ಇಟ್ಟನ, ಈಗ ಒಂದಿಷ್ಟು ನೀರು ತೊಗೊಂಡಿದ್ದೀನಿ, ಕುಡಿಯೋಣ. ತಣ್ಣಗದವ್ರ ನೀರು. ಆವಾಗ ಬೋರ್ವೆಲ್ದಿಂದ ತೊಗೊಂಬಂದು ಕುಡಿಬೇಕು. ಭಾಳ ಚಂದ ಇರ್ತಾವೆ, ಭಾಳ ತಣ್ಣಗಿರ್ತಾವೆ ನೀರು. ನಮ್ಮ ಹಳ್ಳಿಯಲ್ಲಿ ಹೀಗೆ ನೋಡ್ರಿ. ಜಾಸ್ತಿ ಅಂದ್ರೆ ಬೇಸಿಗೆಯಿಂದಲಂತೂ ಈ ಥರ ಸ್ಟಾಕ್ ಇಡೋದಿಲ್ಲ ನೀರು ತುಂಬ. ಯಾವಾಗ ನೀರು ಕುಡಿಬೇಕು ಅನ್ಸುತ್ತೆ ಆವಾಗ. ಸೂಟಿಗೆ ನನ್ನ ತಂಗಿ ಮಕ್ಕಳೆಲ್ಲ ಬಂದಿರ್ತಾರಲ್ರಿ, ಅವಾಗ ಚಂದನ ಅವ್ರು ಸಣ್ಣ ಬಿಂದಿಗೆ ತೊಗೊಂಡು ನೀರಲ್ಲಿ ನಿಂತಿರ್ತಾರೆ. ನೀರು ತರೋದಕ್ಕೆ ಬೋರ್ವೆಲ್ ಮೇಲೆ ನಿಂತಿರ್ತಾರೆ ಅವರು.
ನಮ್ಮ ತಾಯಿಗೆ ಭಯ, ಯಾಕಂದರೆ ಅವ್ರಿಗೆ ರೂಢಿ ಇಲ್ಲ. ಕೈ ಏನಾದರೂ ಜಬ್ಕೊಂಬಿಟ್ರೆ, ಕೈ ಏನಾದರೂ ಮಾಡ್ಕೊಂಬಿಟ್ರೆ, ಅಥವಾ ತಲೆಗೆ ಬೋರ್ವೆಲ್ ಬಡಿಸ್ಕೊಂಬಿಟ್ರೆ ಅನ್ನೋ ಭಯ. ಅವಾಗ ಕಾಯ್ತಿರ್ತಾಳೆ ಯಾವಾಗಲೂ, ಅಯ್ಯೋ ಏನರ ಮಾಡ್ಕೊತೀರಿ, ಬರ್ರಪ್ಪ ಬರ್ರಪ್ಪ ಅಂತೇಳ್ಬಿಟ್ಟು. ಬರೀ ನೀರು ಕೂಡ ಇವಾಗ ಥಂಡ ಥಂಡ ಪಾನಿ. ಇವತ್ತಿನ ವಿಡಿಯೋದೊಳಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಒಂದು ಇಂಟ್ರೆಸ್ಟಿಂಗ್ ಆದದ್ದು ಒಂದು ವಸ್ತು ತೋರಿಸ್ತೀನಿ ನೋಡಿರಿ ನಿಮ್ಗೆ. ಇಲ್ಲಿ ನೋಡಿರಿ, ಇದು ಇಂಗ್ಳಕಾಯಿ ಅಂತ. ನಮ್ಮ ಹಳ್ಳಿ ಭಾಷೆಯೊಳಗೆ ಹೇಳಬೇಕು ಅಂತಂದ್ರೆ ಇಂಗ್ಳಕಾಯಿ. ಇದು ಆಯುರ್ವೇದಿಕದಲ್ಲಿ ಇವಾಗ ಮಮ್ಮಿ ಡಬ್ಬಿ ಒಳಗೆ ಹಾಕಿ ಇಟ್ಟಿದ್ದಾಳೆ. ಇದು ಮೇಲಿನ ಸೊಟ್ಟಿ ಬಿಡಿಸಿದ್ದು ಈ ಥರ. ಇದು ಉಪ್ಪಿನ ಡಬ್ಬಿ ಒಳಗೆ ಇರಬೇಕಂತ್ರಿ ಯಾವಾಗಲೂ. ಇದು ಉಪ್ಪಿನ ಡಬ್ಬಿ ಅಥವಾ ಬೆಲ್ಲದ ಡಬ್ಬಿ ಅದರೊಳಗೆ ಇದು ಇರಬೇಕಂತೆ. ಇದು ಆಯುರ್ವೇದಿಕದಲ್ಲಿ ಮುಖ್ಯವಾದದ್ದು. ಅದು ಹೆಂಗಿರುತ್ತಪ್ಪ ಅಂದ್ರೆ ತೋರಿಸ್ತೇನೆ ರೀ. ಇಲ್ಲಿ ಹಾಕಿಟ್ಟದ ಕವರ್ನೊಳಗೆ ಮಮ್ಮಿ. ನನಗೂ 2 ಒಯ್ ಊರಿಗೆ ಅಂತ ಹೇಳಿದಾರೆ ರೀ. ಹಿಂಗಿರ್ತೈತೆ ನೋಡಿರಿ ಇಂಗ್ಳಕಾಯಿ. ಇದು ನಿಮ್ಮ ಕಡೆ ಏನು ಅಂತೀರೋ, ನಿಮ್ಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಕಡೆ ಏನು ಅಂತೀರಾ ಅಂತ ಅಂದ್ಬಿಟ್ಟು. ಇದು ಮೇಲೆ ಸಿಪ್ಪೆ ಐತಿ. ಸಿಪ್ಪೆ ಸುಲಿದ್ಬಿಟ್ರೆ ಈ ಥರ. ಇದು ಒಂದು ತೋರಿಸ್ತೀನಿ ನೋಡಿರಿ ನಿಮಗೆ. ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಒಳಗಡೆ ಎಲ್ಲ ಮೆತ್ತಗಿದೆ ನೋಡಿ. ಈ ಥರ ಕೈ ಗಂಟಲ್ಲ, ಆದರೂ ಮೆತ್ತಗೆ ಮೇಣದ ಥರ ಈ ಥರ ಇದೆ ನೋಡಿ. ಇದು ಉಪ್ಪಿನ ಡಬ್ಬಿ ಒಳಗೆ ಹಾಕಿಡ್ತಾರೆ ಅಥವಾ ಬೆಲ್ಲದ ಡಬ್ಬಿ ಒಳಗೆ. ಆಯುರ್ವೇದಕ್ಕೆ ರೋಗ ನಿರೋಧಕ ಶಕ್ತಿ ಇದು ಮಾಡುತ್ತಂತ್ರಿ ಇದು. ಇದು ಕಾಮಣಿ ಆಗಿರ್ತೈತಲ್ರಿ, ನಮ್ಮ ಕಡೆ ಹಳ್ಳಿ ಕಡೆ ಕಾಮಣಿ ಅಂತೀವಿ. ಜಾಂಡೀಸ್, ನಿಮ್ಮ ವೈದ್ಯಕೀಯ ಪ್ರಕಾರ ಅಂದರೆ ಜಾಂಡೀಸ್ ಅಂದರೆ ಕಾಮಣಿ ಅಂತ ಅನ್ಕೊತೀನಿ. ಅದು ಕಾಮಣಿ ಆದರೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದು ಮೇಲೆ ಒಳಗಡೆ ಬೀಜ ಇರ್ತದೆ, ಮೇಲೆ ಇದಿಷ್ಟೇ ಎಲ್ಲ ಕೆಬ್ರುತ್ತಾರೆ ರೀ. ಚಮಚೆಯಿಂದ ಕಬ್ರಿ ಬಿಟ್ಟರೆ ಬರ್ತೈತಿ. ಇದನ್ನು ಬೆಲ್ಲದಲ್ಲಿ ಗೋಲಿ ಮಾಡ್ತಾರೆ ರೀ. ಬೆಲ್ಲದೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಷ್ಟಿಷ್ಟು ದಿನ ಖಾಲಿ ಹೊಟ್ಟೆಯಲ್ಲಿ ಇಷ್ಟಿಷ್ಟು ತಿಂತಾರೆ. ಇಷ್ಟಿಷ್ಟು ತಿಂದ್ರೆ ಕಾಮಣಿ ಏನು ಬಂದಿರ್ತೈತಲ್ಲ ಅದು ಜಲ್ದಿ ನಿವಾರಣೆ ಆಗುತ್ತೆ, ಜಲ್ದಿ ಹೋಗುತ್ತೆ. ನಮ್ಮ ಕಡೆ ಇದು ಖಾಲಿ ಹೊಟ್ಟೆಯಲ್ಲಿ ತಿಂತಾರೆ. ಇದು ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಂಡು ಕಾಮಣಿ ಆಗಿತ್ತಂದ್ರೆ. ಆಯುರ್ವೇದಕ್ಕೆ ಪ್ರಕಾರ ಭಾಳ ಒಳ್ಳೇದ್ರಿ. ಈ ಸದ್ದು ಸಿಗಂಗಿಲ್ಲ ಇವು. ಇದು ಒಟ್ಟೆ ಎಲ್ಲಿ ಸಿಗಂಗಿಲ್ಲ. ಅದು ಅಪರೂಪಕ್ಕೆ ಸಿಕ್ಕೈತಿ. ನಮ್ಮ ಪಪ್ಪ ತೊಗೊಂಬಂದಾರ. ಅದು ನಾವು ಸಣ್ಣವರಿದ್ದ ನೋಡಿದ್ದೀನಿ ರೀ. ಇತ್ತೀಚೆಗಂತೂ ಒಟ್ಟು ನೋಡೇ ಇಲ್ಲ ಇದನ್ನು. ಅದಕ್ಕೆ ನಮ್ಮ ಮಮ್ಮಿ ತೋರಿಸಿದ್ರಲ್ಲ, ಹಿಂಗದಾವ ನೋಡ್ಬೇ ನೀನು ಒಯ್ 2 ಅಂತ ಹೇಗೆ ಅಂದ್ರಲ್ಲ. ಅದಕ್ಕೆ ಹೌದಾ ಎಲ್ಲಿ ಸಿಕ್ಕು ಬೇ ಅಂದೆ. ನಿಮ್ಮ ಪಪ್ಪ ತೊಗೊಂಬಂದಿಟ್ರ ಎಲ್ಲೋ ತಂದ್ರಂತ ಅಂತ ಹೇಗೆ ಅಂದ್ರಲ್ಲ. ಹೀಗಾಗಿ ನನಗಂತೂ ನಾವು ಸಣ್ಣವರಿದ್ದ ನೋಡಿದ್ದೀವಿ ರೀ. ನಮ್ಮ ಅಜ್ಜಿ ಉಪ್ಪಿನ ಗುಳ್ಳಿ ಅಂದ್ರೆ ಗಡಿಗೆ ಒಳಗೆ ಉಪ್ಪು ಹಾಕಿಡ್ತಿದ್ರು ಅಜ್ಜಿಯರು. ಗಡಿಗೊಳಗೆ ಉಪ್ಪು ಹಾಕಿಡ್ತಿದ್ರಲ್ಲ, ಅದ್ರೊಳಗೆ ಇಂಥದ್ದು ಹಾಕಿರ್ತಿದ್ರು. ನಮ್ಗೆ ಇನ್ನೂ ಅವಾಗ ಅಷ್ಟೊಂದು ಗೊತ್ತಾಕಿದ್ದಿಲ್ಲ. ಇವಾಗಂತೂ ಎಲ್ಲ ಗೊತ್ತು ನೋಡ್ರಿ. ಈ ಥರ ನೋಡಿರಿ. ಇದು ಒಂದು ಟಿಪ್ಸ್ ಅಂತ ಅನ್ಕೋರಿ ನೀವು. ನಿಮ್ಮ ಕಡೆ ಎಲ್ಲಾದರೂ ಸಿಕ್ಕಿತ್ತು ಅಂದ್ರೆ ಅದನ್ನು ಫಾಲೋ ಮಾಡಿರಿ. ಕಾಮಣಿ ಆಗಿತ್ತಂದ್ರೆ, ಕಾಮಣಿ ಆದವರು ಇದನ್ನು ಬೆಲ್ಲದ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟೇ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟೇ ಇಷ್ಟು ಒಂದು ಟ್ಯಾಬ್ಲೆಟ್ ಇರ್ತೈತಲ್ಲ ಅದ್ರ ಅಳತಿ ಅಷ್ಟು ಖಾಲಿ ಹೊಟ್ಟೆಲಿ ತಿಂದ್ರೆ ಕಾಮಣಿ ಅನ್ನೋದು ನಿವಾರಣೆ ಆಗ್ತಾ ಬರ್ತೈತೆ ನೋಡಿರಿ. ಇದು ಎಲ್ಲಾದ್ರೂ ನಿಮಗೆ ಸಿಕ್ತಂದ್ರೆ, ಇದು ನಿಮಗೆ ಗೊತ್ತಿತ್ತಂದ್ರೆ ಉಪ್ಪಿನ ಡಬ್ಬಿ ಒಳಗೆ ಇಟ್ರಿ ಒಂದು, ಇಲ್ಲ ಬೆಲ್ಲದ ಉಪ್ಪಿನ ಡಬ್ಬಿ ಒಳಗೆ ಹಾಕಿಟ್ರಿ ಅಥವಾ ಬೆಲ್ಲದ ಡಬ್ಬಿ ಒಳಗೆ ಹಾಕಿಟ್ರಿ. ಒಟ್ಟು 2ರಲ್ಲಿ ಒಂದ್ರದಾಗ ಇರಬೇಕು. ಇದು ಆಯುರ್ವೇದಕ್ಕೂ ಪ್ರಕಾರ ಒಳ್ಳೆಯದು. ಅಥವಾ ಇದು ಯಾವುದು ರೋಗ ರುಜಿನಿ ಬರೋದಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ. ಇದು ಉಪ್ಪಿನ ಡಬ್ಬಿ ಒಳಗೆ ಇದನ್ನು ಹಾಕಿಬಿಟ್ಟು, ಇದು ಉಪ್ಪು ನಾವು ಅಡುಗೆಗೆ ಹಾಕ್ತೀವಲ್ಲ, ಅದರಿಂದ ಆ ಉಪ್ಪಿನ ಅಡುಗೆ ಸೇವಿಸೋದ್ರಿಂದ, ಅಡುಗೆಗೆ ಈ ಉಪ್ಪು ಹಾಕಿದ್ರೆ ಯಾವ ರೋಗನೂ ಬರೋದಿಲ್ಲ. ಇದು ಇರಬೇಕು ಅಂತ ನಮ್ಮ ಅಜ್ಜಿ ನಮಗೆ ಚಿಕ್ಕವರಿದ್ದಾಗ ಹೇಳ್ತಿದ್ರು. ಇದು ಯಾಕೆ ಹಾಕಬೇಕು, ನಮ್ಮ ಕಡೆ ಹಳ್ಳಿ ಭಾಷೆ ಒಳಗೆ ಆಯಿ ಅಂತಿದ್ದೇವೆ ನಾವು. ಆಯಿ ಇದು ಯಾಕೆ ಉಪ್ಪಿನ ಗುಳ್ಳಿ ಒಳಗೆ ಹಾಕಿರ್ತಿದ್ರಿ ಅಂದ್ರೆ, ಇದು ಇರಬೇಕು ಉಪ್ಪಿನ ಗುಳ್ಳಿ ಒಳಗೆ, ಯಾವುದೂ ರೋಗ ಬರೋಂಗಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿಯರು. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದು ಕಾಮಲೆಗೆ ರಾಮಬಾಣ. ಕಾಮಣಿ ನಮ್ಮ ಕಡೆ ಹಳ್ಳಿ ಭಾಷೆ ಒಳಗೆ ಕಾಮಣಿ, ಅದಕ್ಕೆ ರಾಮಬಾಣ ನೋಡ್ರಿ. ಇದು ಎಲ್ಲರೂ ನಿಮ್ಗೆ ಗೊತ್ತಿತ್ತಂದ್ರೆ ಪ್ಲೀಸ್ ದಯವಿಟ್ಟು ತೊಗೊಂಬಂದು ಇದನ್ನು ಉಪಯೋಗ ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೆ ಇದರದ್ದು. ಓಕೆ ಸ್ನೇಹಿತರೆ, ಇದಿಷ್ಟು ನಾನು ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು. ದಯವಿಟ್ಟು ಇದು ನಿಮ್ಗೆ ಗೊತ್ತಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ನೊಳಗೆ ಹಾಕಿರಿ. ಅಂದ್ರೆ ನಿಮ್ಗೆ ಇದು ಗೊತ್ತೈತಿ ಅಂತೇಳಿ ನಮಗೂ ಗೊತ್ತಾಗುತ್ತೆ, ಒಂದು ಖುಷಿ ಆಗುತ್ತೆ. ಓಕೆ ಸ್ನೇಹಿತರೆ, ಸಿಗೋಣ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.